ಎಲ್ಲರಿಗೂ ಶುಭೋದಯ. ಇತ್ತೀಚೆಗೆ ಓದಿದಂಥ ಒಂದು ಕತೆ ನನ್ನ ಮನಸ್ಸನ್ನು ಭಾಳ ಕಲಕ್ತು. ಒಬ್ಬ ಮಹಿಳೆ ಮನೆಯಲ್ಲಿ ದುಃಖದಲ್ಲಿ ಕುಳಿತುಕೊಂಡಾಗ ಅವಳು ಫೋನ್ ರಿಂಗ್ ಆಗ್ತದೆ. ಗಡಬಿಡಿಯಿಂದ ಫೋನ್ ಎತ್ತಿದಾಗ ಆ ಕಡೆಯಿಂದ, ನಮಸ್ಕಾರ ಮೇಡಮ್, ನೀವು ನಾಯಿ ಮರಿ ಕಾಣೆಯಾಗಿದ್ದರ ಬಗ್ಗೆ ಇಂದಿನ ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟದ್ದನ್ನು ನೋಡಿದೆವು ಅಂತ ಹೇಳ್ತಾನೆ. ಆಕೆ ಭಾಳ ಉತ್ಸಾಹದಿಂದ, ಹೌದು ಸರ್, ನಿನ್ನೆಯಿಂದ ನಮ್ಮ ನಾಯಿ ಮರಿ ಕಾಣೆಯಾಗಿದೆ, ಅದೇ ನಮಗೆ ಸರ್ವಸ್ವ, ಅದಿಲ್ಲದೆ ನಮಗೆ ಊಟ ತಿಂಡಿನೇ ಸೇರ್ತಾ ಇಲ್ಲ, ಹತ್ತು ನಮ್ಮ ಮನೆ ಜನರ ಕಣ್ಣೀರೆಲ್ಲ ಬತ್ತಿ ಹೋಗಿದೆ, ನಿಮಗೇನಾದರೂ ಸಿಕ್ಕಿದೆಯೇ, ಪ್ಲೀಸ್ ಹೇಳ್ರಿ, ನೀವೆಲ್ಲಿದ್ದರೂ ಬರ್ತೀವಿ ಅಂತ ಕುತೂಹಲದಿಂದ ಕೇಳಿದ್ಲು. ಆ ಕಡೆಯಿಂದ ಶಾಂತ ಸ್ವರದಲ್ಲಿ ಆ ವ್ಯಕ್ತಿ, ನಾವು ವೃದ್ಧಾಶ್ರಮದಿಂದ ಮಾತಾಡ್ತಾ ಇದ್ದೇವೆ, ಮೊನ್ನೆ ನೀವು ನಮ್ಮಲ್ಲಿ ಬಿಟ್ಟು ಹೋದ ನಿಮ್ಮ ಅತ್ತೆ ಮಾವನನ್ನು ನೋಡಲಿಕ್ಕೆ ನಿಮ್ಮ ನಾಯಿ ಮರಿ ನಿನ್ನೆನೇ ಬಂದಿದೆ, ಆದರೆ ಎಷ್ಟು ಪ್ರಯತ್ನ ಮಾಡಿದರೂ ಇಲ್ಲಿಂದ ಹೋಗದೆ ಕುಳಿತುಕೊಂಡಿದೆ ಅಂತಂದ. ಸ್ನೇಹಿತರೆ, ಪ್ರಾಣಿಯನ್ನು ಪ್ರೀತಿಸುವ ಜನರಿಗೆ ಕನಿಷ್ಠ ಮನುಷ್ಯತ್ವ ಇರದೆ ಹೋಯ್ತೆ, ನಾಯಿಗಿಂತ ಮನುಷ್ಯನ ಬಾಳು ಕಡೆ ಆಯ್ತೆ, ಅಥವಾ ನಾಯಿಗಿದ್ದ ಬುದ್ಧಿ ಕೃತಜ್ಞತೆ ಮನುಷ್ಯ ಪ್ರಾಣಿಗೆ ಇಲ್ಲದೆ ಹೋಯ್ತೆ? ಇಷ್ಟೆಲ್ಲ ಪ್ರಶ್ನೆಗಳು ನನ್ನನ್ನು ಕಾಡ್ತಾ ಇವೆ. ಮಕ್ಕಳ ಮೇಲೆ ಜೀವವನ್ನೇ ಇಟ್ಟುಕೊಂಡ ಹಿರಿಯರಿಗೆ ಮಕ್ಕಳಿಂದ ಬೇಕಾಗಿರುವುದು ಅಂತಿಮ ದರ್ಶನದ ಕಣ್ಣೀರಲ್ಲ, ಪ್ರೀತಿ, ಕಾಳಜಿ ಮತ್ತು ಅಪ್ಪುಗೆ ಹೊರತು ಬೇರೇನೂ ಅಲ್ಲ. ಹಣತೆಗೆ ತೈಲವಾಗಲಿ ತುಪ್ಪವಾಗಲಿ ಬೇಕಾಗೋದು ಅದು ಉರಿತಾ ಇರುವಾಗ. ಆದರೆ ಹಣತೆ ನಂದಿದ ಬಳಿಕ ಎಷ್ಟು ಎಣ್ಣೆ ತುಪ್ಪ ಹಾಕಿದರೂ ಏನು ಪ್ರಯೋಜನ? ಅದೇ ರೀತಿ ಮನುಷ್ಯ ಸತ್ತ ಮೇಲೆ ಕಣ್ಣೀರು ಹಾಕ್ತಾ ಹಾಡಿ ಹೊಗಳಿದರೆ ಏನು ಉಪಯೋಗ? ಬದುಕಿದ್ದಾಗ ಆಡುವ ಪ್ರೀತಿಯ ನುಡಿಗಳು ಆತನ ಬದುಕಿಗೆ ಸಂಜೀವಿನಿ ಆಗಬಲ್ಲವು. ಮನೆಯಲ್ಲಿ ತಂದೆ ತಾಯಿಯರೊಂದಿಗೆ ಹೆಚ್ಚು ಕಾಲ ಕಳೆದರೆ ಎರಡು ಲಾಭ ಇವೆ. ಮೊದಲನೇದಾಗಿ ನೀವು ಸದಾ ಕಾಲ ಸಣ್ಣವರಾಗಿಯೇ ಇರ್ತೀರಿ, ಮತ್ತು ಎರಡನೇದಾಗಿ ಅವರು ಎಂದಿಗೂ ಮುದುಕರಾಗುವುದಿಲ್ಲ. ಯಾರ ತಂದೆ ತಾಯಿ ಇನ್ನೂ ಬದುಕಿದ್ದಾರೋ ಅಂಥವರು ಈ ಜಗತ್ತಿನಲ್ಲಿ ನಿಜವಾಗಿಯೂ ಶ್ರೀಮಂತರು. ಖಾಲಿ ಕೈಯಿಂದ ಅವರ ಬಳಿಗೆ ಹೋದರೂ ನಿಮ್ಮ ಇಡೀ ಜೀವನಕ್ಕೆ ಸಾಕಾಗುವಷ್ಟು ಶುಭ ಹಾರೈಕೆಯ ಆಶೀರ್ವಾದ ಕೊಟ್ಟು ಕಳಿಸ್ತಾರೆ. ಜಗತ್ತು ನಿಮ್ಮ ತಪ್ಪುಗಳನ್ನು ಎಣಿಸ್ತಾ ಹಳಿತಾ ಇರುವಾಗ ಅಪ್ಪ ಅಮ್ಮ ತಲೆ ಮೇಲೆ ಕೈ ಆಡಿಸಿ ನಿಮಗೆ ಸರಿಯಾದ ತಿಳುವಳಿಕೆ ನೀಡ್ತಾರೆ. ಒಂದು ದಿನ ತಂದೆ ತಾಯಿ ನಿಮ್ಮನ್ನು ಬಿಟ್ಟು ದೂರ ನಡೆದಾಗ ಈ ಜಗತ್ತಿನಲ್ಲಿ ನಿಸ್ವಾರ್ಥವಾಗಿ ನಿಮ್ಮನ್ನು ಪ್ರೀತಿಸುವವರು ಯಾರೂ ಇರೋದಿಲ್ಲ. ಇನ್ನು ವಯಸ್ಸಾದವರಿಗೆ ಮಾಡಲಿಕ್ಕೆ ಕೆಲಸ ಇಲ್ಲ ಅಂತ ಕೆಲವರು ಉಡಾಫೆಯಿಂದ ಮಾತಾಡ್ತಾರೆ. ಇದರ ಬದಲು ಒಮ್ಮೆ ಹಿರಿಯರ ಬತ್ತಿದ ಕಣ್ಣುಗಳಲ್ಲಿ ಇಣಿಕೆ ನೋಡ್ರಿ, ಅಲ್ಲಿ ನಿಮಗಾಗಿ ಹರಿತಾ ಇರುವ ಪ್ರೀತಿ ಅಂತಃಕರಣದ ಝರಿಯನ್ನು ನೋಡ್ರಿ. ಹೆತ್ತ ಕರುಳು ಹೊತ್ತ ಹೆಗಲು ಎರಡನ್ನೂ ಸದಾ ಸಂತೋಷವಾಗಿಟ್ಟರೆ ನೀವು ಇಡೀ ಜಗತ್ತನ್ನೇ ಗೆದ್ದಂತೆ ಅನ್ನೋದು ಸದಾ ನೆನಪಿರಲಿ. ಮಾತೆಯ ಮಹತಿ ತಿಳಿಯದವರಾರಿಲ್ಲ, ಪಿತನ ಮೂಕತ್ಯಾಗದ ಕಡೆಗಣನೆ ಸಲ್ಲ. ಮಾತೆಯ ಮಹತಿ ತಿಳಿಯದವರಾರಿಲ್ಲ, ಪಿತನ ಮೂಕತ್ಯಾಗದ ಕಡೆಗಣನೆ ಸಲ್ಲ. ಮಾತಾ ಪಿತರ ಪೊರೆಯುವ ಅವಕಾಶ ಸುತರ ಭಾಗ್ಯವದು ಶ್ರೀ ವೆಂಕಟ. ನಮಸ್ಕಾರ.